ನಾವು ಎಪಿಡರ್ಮಿಸ್ ಅನ್ನ ಅಂದರೆ ಸಸ್ಯದ ರಕ್ಷಣಾ ಪದರವನ್ನ ನೋಡಿದೀವಿ. ಈ ವಿಡಿಯೋದಲ್ಲಿ ಎಪಿಡರ್ಮಿಸ್ ಹೇಗೆ ಸೃಜನಾತ್ಮಕವಾಗುತ್ತೆ ಅಂತ ನೋಡೋಣ. ಅಂದ್ರೆ ಮೆತ್ತಗಿನ ಪದರಗಳನ್ನ ಮಾಡೋದು ಮತ್ತು ಕಾಯಿಗಳಂತೆ ಬೆಳೆಯುವುದನ್ನ ನೋಡ್ತಾ ಹೋಗೋಣ. ನಾನು ಮೊದಲಿಗೆ ರಕ್ಷಣೆಯಿಂದ ಆರಂಭ ಮಾಡ್ತೀನಿ. ನಿಮಗೀಗಾಗ್ಲೇ ಗೊತ್ತು, ಈ ಕೋಶಗಳಲ್ಲಿ ಅಂತರ್ ಕೋಶೀಯ ಸ್ಥಳಗಳು ಇರೋದಿಲ್ಲ. ಹಾಗಾಗಿ ಎಪಿಡರ್ಮಿಲ್ ಪದರದ ಕೋಶಗಳು ಬಿಗಿಯಾಗಿ ಪ್ಯಾಕ್ ಆಗಿರುವುದರ ಜೊತೆಗೆ ವಿಶೇಷವಾಗಿ ಎಲೆಗಳು ಮತ್ತು ಕಾಂಡಗಳಲ್ಲಿ ಕ್ಯೂಟಿನ್ ಅಂದರೆ ಅದು ಒಂದು ರಾಸಾಯನಿಕ ವಸ್ತು. ಆ ಕ್ಯೂಟಿನ್ ಎಂಬ ರಾಸಾಯನಿಕವನ್ನ ಸ್ರವಣೆ ಮಾಡುತ್ತೆ ಹಾಗೂ ಅದು ಕ್ಯೂಟಿಕಲ್ ಎಂಬ ಮೇಣದಂತ ಪದರವನ್ನ ರೂಪಿಸುತ್ತೆ. ಕ್ಯೂಟಿಕಲ್ ನ ನಾವು ಹೊರಪರೆ ಅಂತಾನು ಕರಿತೀವಿ. ಕ್ಯೂಟಿಕಲ್ ಒಂದು ಒಳ ನಿರ್ಮಿತ ಸನ್ಸ್ಕ್ರೀನ್ ಅಂತೆ. ನಿಮ್ಗೆ ಸನ್ಸ್ಕ್ರೀನ್ ಗೊತ್ತಿದೆಯಲ್ವಾ? ಸೂರ್ಯನಿಂದ ನಮ್ಮ ಚರ್ಮವನ್ನ ರಕ್ಷಣೆ ಮಾಡೋದಕ್ಕೆ ಬಳಸ್ತೀವಿ. ಹಾಗೂ ಈ ಕ್ಯೂಟಿಕಲ್ ಕೂಡ ಅಂದರೆ ಹೊರಪೊರೆ ಕೂಡ ಅದೇ ರೀತಿಯಾದ ಕಾರ್ಯವನ್ನ ನಿರ್ವಹಿಸುತ್ತೆ. ಹಾನಿಕಾರಕ ಕಿರಣಗಳನ್ನ ಅಂದರೆ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಏನ್ ಕರಿತೀವಿ ನಾವು, ಆ ಅಲ್ಟ್ರಾ ವೈಲೆಟ್ ಕಿರಣಗಳನ್ನ ತಡೆಯುತ್ತವೆ. ಹೀಗಾಗಿ ಇದು ಸಸ್ಯವನ್ನ ಹಾನಿಕಾರಕ ಕಿರಣಗಳಿಂದ ರಕ್ಷಣೆ ಮಾಡುತ್ತೆ ಮತ್ತು ನೀರು ಅಥವಾ ತೇವಾಂಶವು ಸಸ್ಯದಿಂದ ಹೊರ ಹೋಗುವುದನ್ನ ತಡೆಯುತ್ತೆ. ಆದ್ರೆ ಈ ಕ್ಯೂಟಿಕಲ್ ಇವೆಲ್ಲವನ್ನ ಹೇಗೆ ಮಾಡುತ್ತೆ ಅಂದರೆ ಹೊರಪೊರೆಯು ಬಾಷ್ಪೀಕರಣದ ಪ್ರಮಾಣವನ್ನ ಹೇಗೆ ಕಡಿಮೆ ಮಾಡುತ್ತೆ? ನಾನು ಆಗ್ಲೇ ಹೇಳಿದಂತೆ ಕ್ಯೂಟಿಕಲ್ ಅಂದ್ರೆ ಹೊರಪೊರೆ ಮೇಣದಂತಹ ಪದಾರ್ಥದಿಂದ ಮಾಡಲ್ಪಟ್ಟಿರುತ್ತೆ ಮತ್ತು ಆ ಮೇಣ ನೀರನ್ನ ತಳ್ಳುತ್ತೆ ಮತ್ತು ಅದು ನೀರನ್ನ ತಳ್ಳೋದ್ರಿಂದ ನೀರು ಹೊರಗೆ ಹೋಗಲು ಸಾಧ್ಯವೇ ಇಲ್ಲ. ಹೀಗಾಗಿ ಹೊರಪೊರೆ ತೇವಾಂಶವನ್ನ ಒಳಗಡೆನೆ ಲಾಕ್ ಮಾಡಿ ಹಿಡ್ಕೊಳ್ಳುತ್ತೆ. ಈಗ ನಾವು ಮರುಭೂಮಿಯಲ್ಲಿರುವಂತಹ ಸಸ್ಯಗಳನ್ನ ನೋಡೋಣ. ಆ ಸಸ್ಯಗಳಿಗೆ ನೀರು ಬಹಳ ಅಮೂಲ್ಯವಾದದ್ದು ಅಲ್ವಾ? ಈ ಕ್ಯೂಟಿಕಲ್ ಅಂದರೆ ಹೊರಪೊರೆ ತುಂಬಾ ದಪ್ಪವಾಗಿರೋದ್ರಿಂದ ಬಾಷ್ಪೀಕರಣದ ದರ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ನಮ್ಮ ಎಪಿಡರ್ಮಲ್ ಅಂಗಾಂಶ ತನ್ನ ಸ್ಥಳಕ್ಕೆ ಅನುಗುಣವಾಗಿ ಸೃಜನಾತ್ಮಕವಾಗುತ್ತೆ. ಉದಾಹರಣೆಗೆ ಬೇರುಗಳಲ್ಲಿ ಎಪಿಡರ್ಮಿಸ್ ಉದ್ದವಾದ ಬೆರಳಿನಂತೆ ಕಾಣುವ ಪ್ರೊಜೆಕ್ಷನ್ಗಳನ್ನ ಬೆಳೆಯುತ್ತೆ. ಅವನ್ನ ರೂಟ್ ಹೇರ್ ಅಂತಾನು ಕರೀತಾರೆ. ಅವು ಮೂಲತಃ ನೀರು ಮತ್ತೆ ಖನಿಜಗಳನ್ನ ಮಣ್ಣಿನಿಂದ ಹೀರ್ಕೊಳ್ಳೋದಕ್ಕೆ ಮೇಲ್ಮೈ ಪ್ರದೇಶವನ್ನ ಹೆಚ್ಚಿಸ್ತಾ ಹೋಗುತ್ತವೆ. ಈಗ ಈ ಸಮತಟ್ಟಾದ ಎಪಿಡರ್ಮಲ್ ಕೋಶಗಳನ್ನ ರೂಟ್ ಹೇರ್ಗಳಲ್ಲಿರುವಂತಹ ಕೋಶಗಳೊಂದಿಗೆ ಹೋಲಿಸಿದ್ರೆ ರೂಟ್ ಹೇರ್ಗಳಿಗೆ ಹೆಚ್ಚು ಮೇಲ್ಮೈ ಪ್ರದೇಶ ಇರುತ್ತೆ. ಹೀಗಾಗಿ ಎಪಿಡರ್ಮಲ್ ಕೋಶಗಳಿಗೆ ನೀರು ಮತ್ತೆ ಖನಿಜಗಳನ್ನ ಹೀರ್ಕೊಳ್ಳಲು ಮೇಲ್ಮೈ ಪ್ರದೇಶವನ್ನ ಹೆಚ್ಚಿಸುವ ಬಹಳ ಬುದ್ಧಿವಂತ ಆಯ್ಕೆ ಅಂದ್ರೆ ಅದು ಈ ಬೆರಳಿನಂತೆ ಕಾಣಿಸ್ತಿರುವಂತಹ ಪ್ರೊಜೆಕ್ಷನ್ಗಳು. ಈಗ ಇದೆಲ್ಲವನ್ನ ಪುನರಾವರ್ತನೆ ಮಾಡೋಣ. ಎಲೆಗಳು ಮತ್ತು ಕಾಂಡಗಳಲ್ಲಿ ಅಂದರೆ ಸಸ್ಯದ ಗಾಳಿಯಲ್ಲಿ ಇರುವ ಭಾಗಗಳಲ್ಲಿ ಎಪಿಡರ್ಮಿಸ್ ಕ್ಯೂಟಿನ್ ಎಂಬ ರಾಸಾಯನಿಕ ವಸ್ತುವನ್ನ ಮಾಡುತ್ತೆ ಹಾಗೂ ಆ ರಾಸಾಯನಿಕ ವಸ್ತು ಕ್ಯೂಟಿಕಲ್ ಅಂದರೆ ಹೊರಪೊರೆಯನ್ನ ರಚನೆ ಮಾಡುತ್ತೆ. ಈ ಹೊರಪೊರೆ ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ರಕ್ಷಣೆ ನೀಡುತ್ತೆ ಮತ್ತು ಬಾಷ್ಪೀಕರಣದ ಮೂಲಕ ನೀರಿನ ನಷ್ಟವನ್ನ ಕಡಿಮೆ ಮಾಡುತ್ತೆ. ಇನ್ನು ಬೇರುಗಳಿಗೆ ಬಂದ್ರೆ ಬೇರುಗಳಲ್ಲಿ ಎಪಿಡರ್ಮಲ್ ಕೋಶಗಳು ಬೆರಳಿನಂತೆ ಕಾಣುವಂತಹ ಪ್ರೊಜೆಕ್ಷನ್ಗಳನ್ನು ಅಂದರೆ ರೂಟ್ ಹೇರ್ಗಳನ್ನ ರಚನೆ ಮಾಡ್ತವೆ. ಅವು ನೀರು ಮತ್ತೆ ಖನಿಜಗಳನ್ನ ಹೀರ್ಕೊಳ್ಳಲು ಮೇಲ್ಮೈ ಪ್ರದೇಶವನ್ನ ಹೆಚ್ಚಿಸ್ತಾ ಹೋಗ್ತವೆ.